ನಮ್ಮ ಅತ್ತೆ ಮಾವ ಏನು ಸಖತ್ತಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ ಹಳೇದೆಲ್ಲ ತೆಗ್ದು ಹಿಂಗಿದ್ದಿದ್ರೆ ಹಂಗಿದ್ದಿದ್ರೆ ಅಂತೆಲ್ಲ ಅಷ್ಟೊಂದು ಚೆಂದ ಡಿಸ್ಕಷನ್ ಮಾಡ್ತಿದ್ದಾರೆ. ಮನೆ ಕಟ್ಟಿದ್ರೆ ನಮ್ಗಿಂತನೂ ಚೆನ್ನಾಗಿ ಎನರ್ಜಿ ಇದೆ ಗುರು. ಈಗ ಇದ್ದೀವಿ, ಅವ್ರು ನಮ್ಗಿಂತ ಮುಂದೆ ಹೋಗಿ ಯೋಚನೆ ಮಾಡ್ತಾವ್ರೆ ಏನು ಮಾಡ್ಬೋದು ಫ್ಯೂಚರಲ್ಲಿ ಅಂತ. ಇಲ್ಲೊಂದು ಮನೆ ಕಟ್ಟಿದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನತ್ತೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಬಂದಿದ್ದೆ. ಎಂತ ಮಾಡಿ ಇರಿ ಹಿಂಗೆ ತಿರುಗಿ ಒಂದು ವಿಡಿಯೋ ತಕ್ಕ ನಿತ್ಕಮ್ಮ ಪಾಪ. ಇದರಿಂದ ತಣ್ಣ ಗಾಳಿ ಬೇಕು. ಕೃಷ್ಣಗೆ ಇಷ್ಟ ಅಂತ, ಕೃಷ್ಣಂಗೆ ಇಷ್ಟವಾದ ಹೂವು ಅಂತ ನೋಡಿ ಫ್ರೆಂಡ್ಸ್ ಇದು. ಕೃಷ್ಣಂಗೆ ಪ್ರಿಯವಾದ ಹೂವು ನೋಡಿ, ಇಷ್ಟ ಆಗಿದೆ. ಬಟ್ ಹೂವು ಆಗಿಲ್ಲ. ಐಶಾ ಉದುರ್ತಿದೆ ಹೂವು. ಸಿಕ್ಕೇ ಬಿಡ್ತು ಕೃಷ್ಣನ ಹೂವು. ಗಮ್ಮಂತ ಇದೆ, ಸಖತ್ ಗಮ್ಮಂತ ಇದೆ. ಸಖತ್ ಫ್ಲೇವರ್ ಇದೆ. ತಲೆ ಗಿರ್ರತ್ತೆ. ಇಂಥ ಸಖತ್ತಾಗಿದೆ ಅಷ್ಟು ಗಮ್ಮನ್ನ. ಸಂಪಿಗೆ ಹೂ ಬರುತ್ತಲ್ಲ, ಸೇಮ್ ಸಂಪಿಗೆ ಹೂ ಸ್ಮೆಲ್ ಮಾತ್ರ ಕಟ್ಟಾಗಿದೆ. ಹಾಳು ಮಾಡೋದ್ರಲ್ಲಿ ಇವಳು ಎಕ್ಸ್ಪರ್ಟ್ ಇರೋಳು ನೋಡಿ. ಬೇವರ್ತಿ ಹೂ ಕುಯ್ದಿದ್ದು ಕಣೆ, ಅದ್ರ ಪಡಿಗೆ ಅದು ಅಳ್ಕೊಂಡಿತ್ತು, ಕುಯ್ದು ಹಾಳು ಮಾಡ್ತಿದ್ದಾಳು. ಡ್ಯಾನ್ಸ್ ಮಾಡಿ. ಖುಷಿ ಆಗ್ತಿಲ್ವಾ ಫ್ರೆಂಡ್ಸ್? ಖುಷಿ ಆಗ್ತಿಲ್ಲ? ಖುಷಿ ಆಗ್ತಿದೆ ಗೈಸ್. ಹೆವಿ ಹೇರು. ಅದೇ 6 - 5 2. ಹಾಂ ನಾನು ಅದೇ ಹೇಳೋದು, ಎಲ್ಲರೂ ಐಡಿಯಾ ಹಾಕೊಂಡಿರ್ತಾರೆ, ಬೇರೆ ಗಾಡಿ ಕಳ್ಸೋದ್ ಬೇಡ, ನಮ್ಮ ಗಾಡಿನೇ ಕಳ್ಸೋಣ ಅಂತ ಹಂಗೆ ಮಾತಾಡ್ಕೊಂಡಿರ್ತಾರೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಾದ್ಮೇಲೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತಿದೆ ಸೌಮ್ಯ ಅವರೇ? ಮಾತೇ ಬರ್ತಿಲ್ವಾ? ಕಷ್ಟಪಟ್ಟು ಬಂದಿದ್ದಕ್ಕೆ ಪೀಸ್. ಸೌಜನ್ಯ ಅವರು, ನೀವು ಕಾಡಿಂದ ಬಂದವ್ರಿಗೆ ಕಾಡು ಏನು ಕತೆ? ತಂಪು ಅನ್ನಿಸ್ತಿದೆ ನೋಡಿ ಫ್ರೆಂಡ್ಸ್. ಬೆಟ್ಟ ಹತ್ತರಿ. ಹಾಂ ಹೇಳ ಡೈಲಾಗ್. ಅಲ್ಲ, ಬೆಟ್ಟ ಹತ್ತಿ ಅಭ್ಯಾಸ ಇರೋ ನಮ್ಮ ಮತ್ತೂ ಬೆಟ್ಟ ಹತ್ತಕ್ಕೆ ಕರ್ಕೊಂಡ್ರೆ ಎಲ್ಲೋ ಬೀಚೋ ಹೋಗೋಣ ಅಂದರೆ ಗೊಡ್ಡಿ ಹೈಕಳು ಟ್ರಕ್ಕಿಂಗ್ ಅಂತ ಹೇಳಿ ಪ್ರಾಣ ತಿಂತವ್ರು ಗುರು. ಗುಡ್ಡ ಹತ್ತಕ್ಕೆ ಕರ್ಕೊಂಡ್ರೆ ಗುಡ್ಡ ಹತ್ತಕ್ಕೆ ನಾವು ಈ ಬೆಟ್ಟ ಇನ್ನು ಎಷ್ಟು ದೂರ ಇದೆ ಅಂತ ಹೇಳ್ಕೊಂಡು ನಡ್ಕೊ ಬಂದ್ವಿ. ಬಂದಾದ್ಮೇಲೆ ಗೈಸ್ ಜೋರ್ ಕೂಗ್ಬೇಕೀಗ. ಇರೋ ಚೇರ್ ಮೇಲೆ ಹತ್ತು ಬಿಡ ನೀನು. ಅಲ್ಲ ಚೇರ್ ಬರಬಾರ್ದು ಬ್ರೋ, ಸ್ಟ್ರೈಟ್ ತೆಗೀರಿ. ಇಲ್ಲಿ ಬಿಡಿ, ಅದು ಚೆನ್ನಾಗಿ ಬರುತ್ತೆ ಹಂಗಿದ್ರೆ. ಇದು ಕೊಡಿ ಬ್ಯಾಗ್. ಚಪ್ಪಲ್ ಅಲ್ಲೇ ಮುಂದಿತ್ತು. ಫೋಟೋಕ್ಕೋಸ್ಕರ ಯಾವ ಮತ್ತೆ ಗಲೀಜಾದ್ರೆ ಕಷ್ಟ. ಕರ್ದು ತೋರ್ಸದಮ್ಮ ಓಶು ಉಂಡು ಅಂತ ಅಲ್ಲ ಬರೀ ಅಂಡು ಅಂತ ಕರ್ದು ತೋರ್ಸೋದು. ಅಲ್ಲ ಹೊಸವಾಗ ಇಡ್ಲಿನೇ ಕೊಡ್ತಿಂತಾರೆ. ಅವನ ಅಂಡನ್ನೇ ಕರ್ದು ಉಂಡು ಅಂತ. ನೀನು ಚೂರು ಕಮ್ಮಿ ಕಾಣಿಸ್ತೀಯ. ಮೇಲೆ ಇರೋದು ಅಲ್ಲ. ಇಲ್ಲಿ ಕಾಫಿ ಇದೆ, ನೀವು ಆಶಾ ಅವ್ರೆ ಹೆಂಗ್ ತಿರುಗಿದ್ರೆ ಅಷ್ಟು ಕಾಣಿಸ್ತಾರೆ. ನೀವು ಕಾಲು ಕೆಳಗೆ ಹಾಕೊಳ್ಳಿ ನಂತರ. ಕಾಫಿ ಕೊಡ್ರಿ. ಏನು ಸಕ್ಕತ್ತಾಗಿದೆ ಗುರು. ಕೊಡು, ನಾನೀಗೇನಿಲ್ಲ.
ತಿನ್ರಿ ಕಾಫಿ ಹಾಕು ಏನು ಕೊಡು ಅಂತ ಏ ತಿಂಡಿ ತಿನ್ರಿ ತಿಂತಾಳೆ ಗುರು ಇವಳು. ಇದೊಂದು ಅಡ್ಕು ಟೇಸ್ಟ್ ಆಗೈತಿ ಎಷ್ಟಾಯ್ತು ನಂಗೆ ಹಿಂಗೆ ಕೋಡ್ಬಳೆ ಇದೆ ಎಂತ ನೆಟ್ವರ್ಕ್ ಗುರು ಏ ಫುಲ್ ನೆಟ್ವರ್ಕ್ ಯಾ ಫುಲ್ ಬರ್ತದೆ ಫುಲ್ ನೆಟ್ವರ್ಕ್ ಆಮಾ ಮಾಡಿಲ್ಲ ನಾ ಮಾಡ್ತೀನಿ ಸರಿ ಕಾಫಿ ಕಾಫಿ 10:30 ಎದುರು ಹಾಕಿದ್ರಿ ಊಟದ ಬ್ಯಾಗ್ ಹಾಕಿದ ಇದ್ರಾಗದ 10:30 ಬಸ್ಸು ಅಂತ ಅಂದಿದ್ದೆ. ಹಾಂ ಒಂದು ಲೋಟ ಎಷ್ಟು ಲೋಟ ಇದು ಅಪ್ಪಂಗೆ ಕೊಡು ಹಾಂ ಹಾಂ ಲೋಟ 6 ಏನಾಗುತ್ತೆ ಅಲ್ಲ ಹೌದಾ ಯಾಕಂತ ಇಡ್ಲಿ ಕೋಪ ತಂದಾರ ಹಾಂ ನಿಮ್ಮ ಬಿಸಿದ್ಯಾ ಆಗ್ಬೋದು. ಬಿಸಿ ಇಲ್ಲಲ್ಲ ಹಾಂ ಸರಿ ಅಮ್ಮ. ಹಾಂ ಚಿಯರ್ಸ್ ಮಾಡೋಣ ಚಿಯರ್ಸ್ ಅಮ್ಮ. ಬಿಸಿ ಇಲ್ಲ ಅದರಲ್ಲಿ ಏನಿದೆ ಬಿಸಿ ಯಾರಾಗುತ್ತೆ ತಣ್ಣೀರಿಂದ ಇದು ಸ್ವಲ್ಪ ಅಂಟಿ ಸರಿ ಹಾಂ ನಂಗೆ ಮಾಡಕ್ಕೆ ಹೇಳ್ಕೊಲ್. ಚೂರೇ ಕುಡಿತಾಳಪ್ಪ ಇವಳು ತಗ ಒಂಚೂರು ಇಡ್ಲಿ ತಿನ್ನ ಹಸುವಾದ ಕಾಫಿ ಕುಡಿಯೋಣ ಚೂರು ಇಡ್ಲಿ ತಿನ್ನೋ ಅಂತ ವಿಶ್ವಾಗಿಲ್ಲ ಚೆನ್ನಾಗಿದೆ ಕಾಫಿ ನೆನ್ಸ್ಕೊಂಡು ತಿನ್ನ ಸೂಪರ್ ಆಗುತ್ತೆ ಇಡ್ಲಿನ ತಗೊಳ ಬೇಡ ಸ್ವಲ್ಪ ತೊಳ ಕಾಫಿ ನಾ ಹಾಕೋ ಬೇಡ ಸಾಕು. ಕಾಫಿ ತಗೊಂಡೆ ಹ್ಞೂ ಅದು ಅಲ್ವಾ ಬೇಕು ಇಡ್ಲಿ ತಗ ಹಾಕ್ಲಾ ಸಾಕು. ಬಿಸಿ ಇರೋದ್ರ ಭಾರಿ ಚೆನ್ನಾಗ್ತೈತೆ. ಹೌದು ಮಾವ. ಫ್ಲಾಕ್ಸ್ ಹಾಳು ಮಾಡಿದ್ದೆ ಗೊತ್ತಿಲ್ಲ ಇವ್ರು ಹೇಳಲೇ ಇಲ್ಲ. ಫ್ಲಾಕ್ಸ್ ತಂದ್ಬಿಡ್ಬೋದಿತ್ತು ಅವಾಗ. ಇಡ್ಲಿ ಸಾಕು ಇಷ್ಟು ಬಿಸಿ ಅದೇ ಕಾಫಿನೆಲ್ಲ ಜ್ಯೂಸು ಅಲ್ಲ ಮಧ್ಯ ಹದ ಇಡ್ಲಿ ಮಧ್ಯ ಇದೆ. ಅವಿಗಳು ಕೊಡಿದ್ವಿ ನಿಂಬೆ ಇಡ್ಲಿ ಊಟಕ್ಕೆ ಟೈಮ್ ಆದಾಗ ಊಟ ಒಂದಾದ್ರೆ ಸರಿ. ಸೌದೆ ತಗೊಳ ಒಂದು ಇಡ್ಲಿನ ನಾನು ತಿಂದೆ ಒಂದು ನಾನು ಕೊಡು. ನಿಮಗೆ ಅಂತ ಇಲ್ಲ ಇಡ್ಲಿ ಇದ್ರೆ ಒಂದು ಕೊಡ. ಅದೇ ಇಡ್ಲಿ ಜನಕರು ಕೊಡುತ್ತೆ ತೊಂದ್ರಲ್ಲ. ಕಾಫಿ ಬೇಡ ಬರ್ಬೇಡ ನಮ್ಮ ಕಡೆ ಬೀಳ್ತೀವಿ ಆಮೇಲೆ ಅಷ್ಟೇ ಖಾಲಿ ಆಯ್ತು ಏಯ್ ನೋಡಿ ಹೋಗಚ್ಚಿ ಕೊಡ್ಬೇಡ್ರಿ ಆಯ್ತು ಕೊಟ್ಟ ಹೋಗು ಅಷ್ಟೇ ಹೋಗು. ಇತ್ತ ಯಾರಿಗೆ ಇಲ್ಲ ಹೋಗಚ್ಚಿ ಹೋಗು. ಇಲ್ಲಿ ಇಲ್ಲಿ ಇಂತ ಅಲ್ಲಿ ಅಲ್ಲಿ ಇಲ್ಲಿ ಹೆಸರು ಇರ್ಲಾಗ ತಿನ್ನಲ್ಲ ಬಿಡ ತಿನ್ನಕ್ ಪಾಪ ಕೊಡ್ಬೇಡ ನಾವು ಕಡಿದಾರೆ ಕುಡಿ ಪಾಪ. ಬೇಡ ಮತ್ತೆ ಕೊಡಬೇಡ. ಅಷ್ಟೇ ಸ್ವಲ್ಪ ತಗೊಳ್ಳೆ ತಿನ್ನು ಇಡ್ಲಿನ ಸುಮಾರು ಇದ್ವು ಅಂತೆಲ್ಲ ಬಿಟ್ಟು ಎಲ್ಲ ಇದು ಮಾಡಿದಾರೆ ಕೊಯ್ದಾರಂತ. ತಿಂತೀವಿ ಕೊಟ್ಟರೆ ತಗೋ ಕೊಡು. ಕೊಡತ್ತ ಕೊಟ್ಟಿಲ್ಲ ಕೊಟ್ಟು ಸ್ಟಾರ್ಟ್ ಇಲ್ಲ ಒಂದು ಕಡಿ ಮಾವ ನಂಗೆ ತಿನ್ನೋದಿಲ್ಲ. ಹಿಡ್ಕೊಂಡು ಹಾಯ್ ಹಾಂ ಹೋಗಿ ಇದು ಗಂಟ್ಲು ಹಿಡಿತೈತೆ ಅದು ಕೊಡ್ಬೇಡ. ಕಾಫಿ ಐತೆ ಅದು ಕವರ್ ನೋಡಿ ಬರ್ತಿದೆ. ನಡಿ ಅಲ್ಲೋ ನಡಿಯೇ ಕಾಫಿ ಹಿಡೀರಿ ಅಲ್ಲ ಚೂರು ಇಡ್ಲಿ ಕೊಡಿ ಹೇಳ್ತೀನಿ ಆ ಕಡೆ ಕರ್ಕೊಂಡು ಬೇಡ ಸಾಕು ಕೊಡ್ತಾ ಇರ್ಬೇಡ. ಅಲ್ಲ ಚೂರು ಕೊಟ್ರೆ ಆ ಕಡೆ ನಿಮ್ದು ಆತಲ್ಲ ಹೋಗು ಆಯ್ತಾ ಹಾಂ ಬಾ ಬಾ ಅತ್ತ ಹತ್ಲೆ ಕರ್ಕೊಂಡು ಅದು ತೋರಿಸಿ ಹತ್ಲ ಹೋಗು ಮುಂದೆ ಹೋಗು ಮೇಲೆ ಅಲ್ಲಿ ಆಶಾ ಅವ್ರಿಗೆ ಕಾಫಿ ಮಿಕ್ಸ್ ಬಾ ಬಾ ಕುಡೀರಿ ಸರಿ ಮಾಡಿ ಇದು ಮಾಡಿ. ಏನದು ಕಾಫಿ ನಾನಾ ಕುಡಿಯೋದು
ಬೇಡ ಬೇಡ ಅಂತಿದ್ಲು. ಬನ್ನಿ ನೀವು. ತೋರ್ಸ ಚೆನ್ನಾಗಿರುತ್ತೆ ಬೇರೆದು ಇನ್ನೊಂದು. ಇದು ಯಾಕೆ ಚೆನ್ನಾಗಿದೆ, ಈ ಥರದ್ದು ಇನ್ನೂ ಇರುತ್ತೆ, ಗ್ರೀನಲ್ಲೇ ಇರುತ್ತೆ ಗೊತ್ತಾ. ಅದು ಕ್ಯಾಮ್ರಾ ಆಫ್ ಮಾಡು. ಕೊಡ್ತಾಳೆ ಹೋಗಲ್ಲ, ಇಡಬೇಡ ಕೈಯಲ್ಲೇ ಕೊಡೆ. ಹ್ಞೂ ಅಲ್ಲಿ ಬರುತ್ತೆ. ನೀವು ಒಂದು ತಿನ್ಲಿಲ್ಲ. ಕುರಿ ಇತ್ತಲ್ಲ, ಕುರಿ ನೋಡಿ ತೆಗ್ದಿದ್ದೀನಿ, ಸರಿ ಬಂದಿಲ್ಲ ಅಂದರೆ ಹಂಗೆ ಗುಡ್, ವೆರಿ ಗುಡ್. ಹೊಡಿಯೋ ಬೇಗ ವಿಡಿಯೋ ಏನೋ ಫೋಟೋನ ಏನೋ ಮಾಡ್ತೀರಿ. ಹಂಗೆ ಇರವ ಆಯ್ತು. ನೋಡಿ ಬೆಟ್ ನೆಟ್ಟಗೆ ಮಾಡಿ. ಕೈ ಹಿಂಗೆ ಮಾಡಮ್ಮ ಅಪ್ಪಪ್ಪ. ಮತ್ತೆ ನಿಂತ್ಕೊಂಡು ಮಾವ ನೋಡ್ ಮಾವ. ಅಲ್ಲ ಕಷ್ಟಪಟ್ಟು ತಗೊಬಂದಿರ ಆ ಕುಟುಕಿ ಕೈ. ನೀ ಆಶಾ ನೀವು ಬರ್ತಿದ್ದೀರಾ? ಬೇಡ ಬೇಡ ಗೊತ್ತಾಗ್ತಾ ಇತ್ತು. ತಣ್ಣಗಿದೆ. ಈ ಗಣೇಶ ಚಂದ ಮೋಡ ಕೊಟ್ಟ ಮಾತ್ರ ಎಣ್ಣೆ ಆಗ್ಲಿ ಆಯ್ತಾ. ನಂದು 30 ಸೆಕೆಂಡ್ ಆಗಿಲ್ವಾ? ಹಂಗೆ ಚೂರು ದೂರ ಕೂತ್ಕೊಳ್ಳಿ. ತಮಾಷೆ ಮಾಡಿದ್ದು ಆ ಥರ ಕೊಡಿ ಅಂತ ಅಲ್ಲ, ಸಾಕು ಬಿಡಿ ಹಂಗೆ. ಇರ್ಕೊಂಡು ಒಳ್ಳೆ ಸಾಂಗ್ ಸೆಟ್ ಮಾಡೋದು. ನೆಕ್ಸ್ಟ್ ನಾನು ನಿಂಗೆ ಕುತ್ಕೊಂಡು ಇದು ಮಾಡೋಣ ನೀರು ವಿಡಿಯೋಕ್ಕೋಸ್ಕರ ಮಾವ ಏ ಅಂತ ಕಲ್ಲು ಮಾಡಕ್ಕೆ ಹೋಗಿ ಮತ್ತೆ ಮುಕ್ಕುರ್ಸಿ ಕೆಲ ಪೇಟೆಗೆಲ್ಲ ಮಾಡಿದ್ವಿ, ಇದು ಟಿವಿಗೆಲ್ಲ ಬರ್ತಾವೆ ನೋಡಲ್ಲ. ಅಲ್ಲಿ ಅಡಿಕೆ ಬಂದಿತ್ತು. ಫೋಟೋ ಹಂಗೆ ತೆಗಿಬೇಕಿತ್ತು. ನೀವೇ ಕಾಣ್ತಿಲ್ಲ. ರೋಡಾಗ ತಕ್ಕ ಬಂದ್ರಲ್ಲ ವಿಡಿಯೋನ. ಇಲ್ಲಪ್ಪ, ಎಲ್ಲಿ ಹನಿ ಹನಿ ಹಂಗಾರೆ ಮಳೆ ಹನಿ ಬೀಳೋದ ಏನದು? ಯಾರು ಚಪ್ಪಲ್ ಕಿತ್ಕೊಂಡಿಲ್ಲ. ಗೈಡಿಗೋಸ್ಕರ ವಿಡಿಯೋ ಮಾಡ್ತಿದ್ದಾರೆ ಕಷ್ಟಪಟ್ಟು. ಅಲ್ಲಿಂದ ನೋಡಕ್ ರೋಡ್ ಮೊಬೈಲು ಇವಾಗ ಸಾಕ, ನೀವು ಬರ್ತೀರಾ? ಮಾತಾಡ್ತೋಗಿ. ನಾವು ಚೆನ್ನಾಗಿ ಬರ್ತಿದೆ ಗೊತ್ತಾ, ಸೈಕಾಗಿ ಬರ್ತಿದೆ. ಬನ್ನಿ, ಅಲ್ಲಿಗೆ ಹೋಗಿ ಬಂದ್ವಿ. ಈಗ 2x ಕೊಡೋದ ಮತ್ತೆ ಚೂರು ಕಮ್ಮಿ ಮಾಡಿ.
ಬನ್ನಿ ನೀವು ಹಂಗೆ ನೀವು ನಡ್ಕೊತ ಬನ್ನಿ. ತೋರಿಸಿ ಕೈ ಏನಾದ್ರು ಬೇಡ ತೋರಿಸಿ ಏನಾದ್ರು. ಅಬ್ಬೋ ಕಲ್ಲು ಉಳ್ತು. ಬೆಟ್ಟ ಇಳಿತಿದ್ದೀವಿ. ಟಾಟಾ ಬಾಯ್. ಸಾಕಾಯ್ತು. ರೋಡಲ್ಲಿ ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕಮ್ಮವ್ವ? ಅಲ್ಲಿ ಈಗ ಹೋಗಿ ಮತ್ತೆ ಆಮೇಲೆ ಇಟ್ಲ ಎಡಕ್ಕೆ ಹಿಂಗೆ ಹೋಗ್ಬೇಕಾ? ಕರೆಕ್ಟಾಗಿ ಹೂ ಇಟ್ಕೊಂಡಿದ್ದೀರಿ ಏನಾಗಲಿ. ಕಾಡಲ್ಲಿ ಒಂದು ಹಣ್ಣು ಸಿಕ್ತು. ಕಾಡಿನ ಹಣ್ಣಲ್ಲ, ಅದು ನಾಡಿಂದೆ. ಬನ್ನಿ. ಟಾಟಾ. ಹಾಂ ಹಬ್ಬ ಇಟ್ಕೊಳ್ಳಿ ಕಿವಿಗೆ, ಚೆನ್ನಾಗತ್ತದೆ. ಸಿಕ್ಸಕ್ಕೆ ಇಲ್ಲಲ್ಲ. ಹಬ್ಬ ಹಳೆ ಫಿಲಮ್ ಹೀರೋಯಿನ್ನು. ನೀವು ಹೋಗ್ಬಿಡ್ರಿ, ಜಾಯ್ನ್ ಆಗ್ರಿ. ಇಲ್ಲಿಂದ ಓಡೋಗ್ತಾ ನೀವು ಜಾಯ್ನ್ ಆಗ್ರಿ. ಅಲ್ಲ ಜಾಯ್ನ್ ಆಗ್ಲಿ ಅವರು ಅಂತಾನೆ, ನೀವು ಹೋಗಿ. ನೋಡ್ಬೇಡಿ, ಸೀದಾ ಹೋಗಿ. ಮನೆಯಲ್ಲಿ ಜೊತೆಯಲ್ಲಿ ನೆನೆಯಲು ತುಂಬಾ ಕುತೂಹಲ. ಏನು ಯಾಕೆ ಹೌದು ಕೂಗೋಣ ಬನ್ರಿ. ಮಳೆ ಬಂತು, ಮಳೆ ಮಳೆ ತರ ತರ ತಂತರೋ ಮಳೆ. ಹಾಫ್ ರೋಡಿಂಗ್ ಯಾವ ತರ ಇದೆ ಅಂದ್ರೆ, ಈ ಕಡೆ ಬರೋದ್ಬಿಟ್ಟು ಅಲ್ಲ ಇದೆ ಇದು. ಹೌದು, ಇನ್ನು ಕೆಳಗೆ ಮಾಡ್ತೀನಿ. ಅದ್ರ ವಿಡಿಯೋನ ಹತ್ರ ಝೂಮ್ ಮಾಡಿ. ಕೃಷ್ಣನಿಗೆ ಪ್ರಿಯವಾದ ಹೂವಿನ ಹೆಸರು ಮಾತ್ರ ನಾವು ನಮ್ಮ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಆಯ್ತಾ.